ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ ಯೂನಿವರ್ಸಿಟಿ ಟು ಯೂನಿವರ್ಸಿಟಿ ಮೀನು ಒಂದು ಯೂನಿವರ್ಸಿಟಿಯಿಂದ ಇನ್ನೊಂದು ಯೂನಿವರ್ಸಿಟಿಗೆ ಟ್ರಾನ್ಸ್ಫರ್ಸ್ ಮಾಡ್ಕೊಳ್ಬೋದಾ, ಜೊತೆಗೆ ಒಂದೇ ಯೂನಿವರ್ಸಿಟಿದು ಕಾಲೇಜ್ನ ಯಾವ ರೀತಿ ಚೇಂಜ್ ಮಾಡೋದು ಮತ್ತು ಅದಕ್ಕೆ ಏನು ಪ್ರೊಸೀಜರ್ ಇರುತ್ತೆ ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದೆಲ್ಲ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಪ್ರೆಸ್ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆಯೇ ನಿಮಗೆ ಕಂಟೆಂಟ್ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ವಿತ್ತಿನ ಯೂನಿವರ್ಸಿಟಿ ನೀವು ಯಾವ ರೀತಿ ಕಾಲೇಜ್ನ ಚೇಂಜ್ ಮಾಡ್ಬೋದು. ಈಗ ನೀವು ಯಾವುದೋ ಒಂದು ಯೂನಿವರ್ಸಿಟಿಲಿ ಓದ್ತಾ ಇರ್ತೀರಾ, ಸೊ ಅದೇ ಯೂನಿವರ್ಸಿಟಿಲಿ ಮೆನಿ ಕಾಲೇಜ್ ತುಂಬ ಕಾಲೇಜಸ್ ಇರ್ತವೆ. ನೀವು ಯಾವುದೋ ಒಂದು ಕಾಲೇಜ್ಗೆ ಜಾಯ್ನ್ ಆಗಿದ್ದೀರಾ, ನಿಮಗೆ ಆ ಕಾಲೇಜ್ ಇಷ್ಟ ಆಗಿಲ್ಲ, ಸೊ ನಿಮ್ಗೆ ಆ ಕಾಲೇಜ್ ಇಷ್ಟ ಆಗಿಲ್ಲ, ಟೀಚಿಂಗ್ ಇಷ್ಟ ಆಗಿಲ್ಲ, ಇಲ್ಲ ಆ ಕಾಲೇಜ್ ವಾತಾವರಣ ಇಷ್ಟ ಆಗಿಲ್ವೋ, ಇಲ್ಲ ನಿಮ್ಗೆ ಏನೋ ಒಂದು ಇಷ್ಟ ಆಗಲಿಲ್ಲ, ಇಲ್ಲ ನಿಮ್ಮ ಫ್ರೆಂಡ್ಸು ಅಲ್ಲಿ ಓದ್ತಾ ಇಲ್ಲ ಯಾರೂ, ಸೊ ನಿಮಗೆ ಲೋನ್ಲಿನೆಸ್ ಅನ್ನಿಸ್ತಿದೆ. ಸೊ ಆವಾಗ ನೀವು ವಿತ್ತಿನ ಯೂನಿವರ್ಸಿಟಿ ನೀವು ನಿಮ್ಮ ಕಾಲೇಜ್ನ ಚೇಂಜ್ ಮಾಡ್ಕೊಳ್ಬೋದು. ಅದೇ ಯೂನಿವರ್ಸಿಟಿಲಿ ಬೇರೆ ಕಾಲೇಜಲ್ಲಿ ನಿಮಗೆ ತುಂಬ ಗೊತ್ತಿರೋರು ಇದ್ದಾರೆ, ಇಲ್ಲ ಕಾಲೇಜಲ್ಲಿ ಟೀಚಿಂಗ್ ಚೆನ್ನಾಗಿದೆ ಅನ್ನೋದಾಗಿದ್ರೆ ನೀವು ವಿತ್ತಿನ ಯೂನಿವರ್ಸಿಟಿ ಕಾಲೇಜ್ನ ಆರಾಮಾಗಿ ಚೇಂಜ್ ಮಾಡಿಸ್ಕೊಳ್ಬೋದು. ಅದಕ್ಕೆ ಜಾಸ್ತಿ ಪ್ರೊಸೀಜರ್ ಅಂತ ಏನಿಲ್ಲ. ಮತ್ತು ಕೆಲವು ಡಾಕ್ಯುಮೆಂಟ್ಸ್ ಏನು ಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಕೇಳಿದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ, ನೀವು ಯಾವ ಇಯರ್ಗೆ ಟ್ರಾನ್ಸ್ಫರ್ ಆಗ್ತಿದ್ರೋ ಹಿಂದ್ಗಡೆ ಇರೋದು ಕೆಲವು ಮಾರ್ಕ್ಸ್ ಕಾರ್ಡ್ನ ಕೇಳ್ತಾರೆ, ಮತ್ತು ನಿಮ್ಮ ಅಡ್ಮಿಷನ್ಸು ಮತ್ತು ನಿಮ್ಮ ರೋಲ್ ನಂಬರು ಮತ್ತು ಯೂನಿವರ್ಸಿಟಿಯಿಂದ ಪರ್ಮಿಷನ್ ತಗೊಂಬನ್ನಿ ಅಂತೆಲ್ಲ ಹೇಳ್ತಾರೆ. ಬಟ್ ಇದ್ಬಿಟ್ರೆ ಏನು ಜಾಸ್ತಿ ಪ್ರೊಸೀಜರ್ ಇರೋಲ್ಲ, ಆರಾಮಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಸರಿ ಹೋಗ್ರಪ್ಪ, ನಿಮಗೆ ಕಾಲೇಜ್ ಇಷ್ಟ ಇಲ್ಲ ಅಂತ ನೀವು ನಿಮ್ಗೆ ಇಷ್ಟ ಆಗಿರೋ ಕಾಲೇಜ್ ಜಾಯ್ನ್ ಆಗಿ ಅದೇ ಯೂನಿವರ್ಸಿಟಿಲಿ ಸೊ ಅಂತ ಹೇಳಿ ಕಳಿಸ್ತಾರೆ. ಆದರೆ ಕೆಲವ್ರಿಗೆ ಏನಾಗಿರುತ್ತೆ ಅಂತಂದರೆ, ಕೆಲವ್ರು ಎಲ್ಲೋ ಓದ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಓದ್ತಾ ಇರ್ತಾರೆ, ಅವ್ರಿಗೆ ಸಡನ್ನಾಗಿ ಜಾಬ್ ಆಗೋಕ್ಕೆ ಸ್ಟಡೀಸ್ನ ಬಿಡೋಕ್ಕೆ ಮನಸ್ಸಿರಲ್ಲ, ಆದರೆ ಅವ್ರು ಸ್ಟಡೀಸ್ನ ಕಂಟಿನ್ಯೂ ಮಾಡಬೇಕು. ಬಟ್ ಈ ಕಡೆ ಜಾಬ್ನೂ ಕೂಡ ಬಿಡೋಕ್ಕೆ ಮನಸ್ಸಿರಲ್ಲ. ಸೊ ಆವಾಗ ಅವ್ರು ಯಾವ ರೀತಿ ಮಾಡೋದು, ಯೂನಿವರ್ಸಿಟಿ ಟು ಯೂನಿವರ್ಸಿಟಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ ಅನ್ನೋದು ಎಷ್ಟೋ ಜನದ ಡೌಟು. ಸೊ ನಿಮ್ಮ ಡೌಟ್ನಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿಂದ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ, ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ. ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ. ಆದರೆ ನಿಮ್ಮ ಯಾವುದೇ ಒಂದು ಸಬ್ಜೆಕ್ಟು ಬ್ಯಾಕ್ಲಾಗ್ ಇರಬಾರ್ದು. ಸೊ ಎಲ್ಲ ಸಬ್ಜೆಕ್ಟು ಕ್ಲಿಯರ್ ಆಗಿರಬೇಕು. ಫಸ್ಟು ಮೇಜರ್ ಪಾಯಿಂಟ್ ಇದು. ಸೊ ನಿಮ್ದು ಯಾವುದೋ ಒಂದು ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇದ್ದು, ನಾನು ಈ ಯೂನಿವರ್ಸಿಟಿಯಿಂದ ಆ ಯೂನಿವರ್ಸಿಟಿಗೆ ಹೋಗ್ತೀನಿ ಅಂದರೆ ಬ್ಯಾಕ್ಲಾಗ್ ಇದ್ದರೆ ನೀವು ಯಾವುದೇ ಕಾರಣಕ್ಕೂ ನಿಮಗೆ ಟ್ರಾನ್ಸ್ಫರ್ ಮಾಡಲ್ಲ. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಅದಾದಮೇಲೆ ಸಬ್ಜೆಕ್ಟ್ ಮ್ಯಾಪಿಂಗ್ ಮಾಡಿಸ್ಬೇಕಾಗಿರುತ್ತೆ. ಸಬ್ಜೆಕ್ಟ್ ಮ್ಯಾಪಿಂಗ್ ಏನಂತಂದರೆ, ಒಂದು ಲೆಟರ್ ಹತ್ರ ನೀವು ಸೈನ್ ಹಾಕ್ಸ್ಬೇಕಾಗಿರುತ್ತೆ. ಏನಂತಂದರೆ ಅಲ್ಲಿಂದ ಇಲ್ಲಿಗೆ ಯಾವ ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿ ಏನೋ ಡಿಫ್ರೆನ್ಸ್ ಇಲ್ಲ, ಸೊ 80% ಎಲ್ಲ ಸೇಮ್ ಇದೆ, ಇದನ್ನೆಲ್ಲ ನಾನು ರಿಕವರ್ ಮಾಡ್ಕೊಳ್ತೀನಿ, ನನಗೇನೋ ಪ್ರಾಬ್ಲಮ್ ಆಗೋಲ್ಲ ಅಂತ ನೀವು ಆ ಲೆಟರ್ಗೆ ನೀವು ಸೈನ್ ಹಾಕಬೇಕಾಗುತ್ತೆ. ಅದನ್ನೆಲ್ಲ ತಂದು ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ಯಾವುದೋ ಒಂದು ಮಧ್ಯ ಒಂದು ಸೆಮ್ಮಲ್ಲೋ, ಸೊ ಈಗ ನೀವು ಫಸ್ಟ್ ಸೆಮ್ ಮುಗಿಸಿರ್ತೀರ ಬೇರೆ ಯೂನಿವರ್ಸಿಟಿಲಿ, ನೀವು ಸೆಕೆಂಡ್ ಸೆಮ್ಗೆ ಟ್ರಾನ್ಸ್ಫರ್ ಬೇಕು ಅಂತಂದರೆ ಕೊಡಲ್ಲ. ಸೊ 1 ಇಯರ್ ಮಿನಿಮಮ್ ಕಂಪ್ಲೀಟ್ ಆಗಿರಲೇಬೇಕು. ಸೆಕೆಂಡ್ ಸೆಮ್ ಮುಗಿಸಿ ಥರ್ಡ್ ಸೆಮ್ನು ಕೂಡ ಅಲ್ಲೇ ಮಾಡ್ತಾ ಇರ್ತೀರ. ಸೊ ಥರ್ಡ್ ಸೆಮ್ ಮುಗಿಸಾದ್ಮೇಲೆ ಇಲ್ಲ ನಾನು 4th ಸೆಮ್ಗೆ ಹೊರಗಡೆ ಹೋಗ್ತೀನಿ ಅಂತಂದರೆ ಕಳಿಸಲ್ಲ. ಸೊ ನೀವು 1 ಇಯರ್ ಕರೆಕ್ಟಾಗಿ ಕಂಪ್ಲೀಟ್ ಆಗಬೇಕು. ಸೊ 1 ಇಯರ್ ಕರೆಕ್ಟಾಗಿ ಕಂಪ್ಲೀಟ್ ಆಗಬೇಕು, ಮತ್ತು ಯಾವುದೇ ರೀತಿ ಬ್ಯಾಕ್ಲಾಗ್ಸ್ ಇರಬಾರ್ದು. ಅವಾಗಷ್ಟೇ ನಿಮಗೆ ಅವರು ಟ್ರಾನ್ಸ್ಫರ್ನ ಕೊಡ್ತಾರೆ. ಅದ್ರ ಜೊತೆಗೆ ನೆಕ್ಸ್ಟ್ ಕೆಲವು ಡಾಕ್ಯುಮೆಂಟ್ಸ್ ಏನಂತಂದರೆ ಮೈಗ್ರೇಷನ್ ಸರ್ಟಿಫಿಕೇಟು, TC, ಲೀವಿಂಗ್ ಸರ್ಟಿಫಿಕೇಟ್ ಇವೆಲ್ಲ ಬೇಕಾಗಿರುತ್ತೆ. ಅದನ್ನೆಲ್ಲ ನೀವು ಕಲೆಕ್ಟ್ ಮಾಡಿ ಅದನ್ನೆಲ್ಲ ನೀವು ಮಾಡಿಸ್ಕೊಂಡು ಅದಾದಮೇಲೆ ನೀವು ಇಷ್ಟಪಟ್ಟ ಯೂನಿವರ್ಸಿಟಿಲೋ ಇಲ್ಲ ಇಷ್ಟಪಟ್ಟ ಕಾಲೇಜಲ್ಲೋ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ನನ್ನ ಸಜೆಷನ್ ಏನು ಕೊಡ್ತೀನಿ ಅಂತಂದರೆ, ಈಗ ಯೂನಿವರ್ಸಿಟಿ ಇವೆಲ್ಲ ಚೇಂಜ್ ಮಾಡೋದು ಒಂದು ಸ್ವಲ್ಪ ರಿಸ್ಕು. ಸೊ ಆ ರೀಸನಿಂದ ಸೊ ಹೇಗೋ ಜಾಯ್ನ್ ಆಗಿರ್ತೀರ, ಸೊ ಕಂಪ್ಲೀಟ್ ಮಾಡ್ತಾ ಹೋಗಿ. ಜೊತೆಗೆ ಏನೋ ಏನೋ ಜಾಬ್ ಆಗಿದೆ ಅಂಥವ್ರು ಬೇಕಾರಾದರೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಸುಮ್ಮನೆ ಶೋಕಿಗೋಸ್ಕರ ನನಗೆ ಅಲ್ಲಿ ಇಷ್ಟ ಆಗಿಲ್ಲ, ಸೊ ಇಲ್ಲಿ ಬಂದು ಜಾಯ್ನ್ ಆಗ್ತಾಯಿದ್ದೀನಿ ಅಂತಂದರೆ ಅದೆಲ್ಲ ಸರಿ ಬರೋಲ್ಲ. ಸೊ ಆದಮೇಲೆ ನಿಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗೆಯೇ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಈಗಲೇ ಒಂದು ಲೈಕ್ನ ಮಾಡಿ. ಜೊತೆಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೀವು ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಲೈಕ್ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.